ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಸುಮಾರು ಇರ್ತಾವೆ. ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು, ಬಹಳ ಸಹ ಪೆಂಡಿಂಗ್ ಇದ್ರಿ. DC ಆಫೀಸು ಫೈನಲೈಸ್ ಮಾಡಬೇಕು. ಆಮೇಲೆ ಬೇರೆ ಬೇರೆ ಫಾರೆಸ್ಟ್ ಇಶ್ಯೂಸು, ಡ್ರಿಂಕಿಂಗ್ ವಾಟರ್ ಇಶ್ಯೂಸ್ ಇರ್ತವೆ. ಮುಂದೆ ಸುಮಾರು ಜೂನ್ವರೆಗೆ ನೀರು ಮೆಡಿಕಲ್ ಡ್ಯಾಮಲ್ಲಿ ಕುಡಿ ನೀರು ಇಟ್ಕೋಬೇಕು. ಸೊ ಇವೆಲ್ಲ ಸುಮಾರು ಚರ್ಚೆ ಮಾಡಿದ್ವಿ, ಬೇರೆ ಬೇರೆ ಕೂಡ ಮಾಡಿದ್ವಿ. ಸೊ ಇವನ್ನೆಲ್ಲ ಚರ್ಚೆ ಮಾಡ್ಲಿಕ್ಕೆ ಸುಮಾರು ಅಧಿಕಾರಿಗಳನ್ನ ಕರೆಸಿದ್ದೀವಿ. ಸೊ ನೀರಾವರಿ, ಫಾರೆಸ್ಟು, ನ್ಯಾಷನಲ್ ಹೈವೇ, ನಮ್ಮ ಸ್ಟೇಟ್ ಹೈವೇದವರು, DC ಆಫೀಸು, ಇನ್ನು ಬೇರೆ ಬೇರೆ ವಿಷಯಗಳ ಚರ್ಚೆ ಮಾಡಿದ್ವಿ. ಅದೇ ಸುದೀರ್ಘ ಇನ್ನೂ ನಡೀತಾ ಇದೆ ಚರ್ಚೆ. ರಸ್ತೆ ನೋಡ್ಲಿಕ್ಕೆ ಹೋಗ್ಬೇಕು ಮತ್ತೆ ಈಗ. ಸೊ ಸುಮಾರು ಚರ್ಚೆ ಮಾಡಿದ್ವಿ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಯಾವುದಿಲ್ಲ. ಬಿಡಬೇಕಂತ ಪ್ರತಿ ವರ್ಷ ರಿಕ್ವೆಸ್ಟ್ ಮಾಡ್ತೀವಿ, ಆದ್ರೆ ಬರ್ತಾ ಇಲ್ಲ ನೀರದು. ಪತ್ರ ಬರೆದಿದ್ದು ಇನ್ನೂವರೆಗೆ ಬಂದಿಲ್ಲ. ಇನ್ನೂ ಕೂಡ ಪತ್ರ ಬರೆದ್ರೆ ಬಿಟ್ಟಿಲ್ಲ ಅವರು. ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ. ಆ ಸ್ಕೀಮ್ ಇದೆ, ಅದು ಜತ್ ತಾಲೂಕಿಗೆ ಕೊಡಬೇಕಂತದ್ದು ಇದೆ. ಇನ್ನು ಸ್ಕೀಮ್ ಇಂಪ್ಲಿಮೆಂಟ್ ಆಗಿಲ್ಲ, ಆದ್ಮೇಲೆ ನೋಡೋಣ. ಅದನ್ನೇನೆ ಮಾಡಿದ್ವಿ. ಮಹಾರಾಷ್ಟ್ರದಿಂದ ನೀರು ನಮ್ಮಲ್ಲಿ ಇದೆ ರೀ, ಕಲ್ಲೋಳಿ ಬ್ಯಾರೇಜು, ಕಾರದಕ್ಕೆ ಬ್ಯಾರೇಜು. ಸೊ ಅಲ್ಲಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು CS ಲೆವೆಲ್ನಾಗ ಮಾಡ್ತಾರೆ, ಮಂತ್ರಿಗಳ ಲೆವೆಲ್ನಾಗ ಮಾತಾಡ್ತಾರೆ. ಬೆಂಗಳೂರು ಎಕ್ಸ್ಚೇಂಜ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಅಂದ್ರೆ ಅವ್ರಿಗೂ ನೀರು ಕಳಿಸ್ಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಬೇಕಾಗತ್ತೆ. ಅದಕ್ಕೆ ನಾವು ಮಾಡ್ಬೇಕದು, ನಾವು ಕೊಡಬೇಕು, ಅವರಿಂದ ನೀರು ನಾವು ತಗೋಬೇಕು, ಅಥವಾ 50-50 ರೇಷಿಯೋ ಮಾಡಬೇಕು. ಸರ್ಕಾರದಲ್ಲಿ ಫೈನಲ್ ಆಗಬೇಕು. ರಾಜ್ಯದಲ್ಲಿ ಈ ಜಾತಿಗತಿ ವಿಷಯದಲ್ಲಿ ಬಹಳ ಅಲ್ಲೋಲ ಕಲ್ಲೋಲ ಆಗ್ತಿದೆ. ಮಾತುಕತೆ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ, ಬರೀ ಮಾತುಕತೆ ಆಗಿದೆ, ಇಂಪ್ಲಿಮೆಂಟ್ ಆಗಿಲ್ಲ. ಸೊ ನಾವು ಅದಕ್ಕೆ ಇಂಟ್ರೆಸ್ಟ್ ಇದೀವಿ, ಮಾಡಬೇಕಂತ ಎಕ್ಸ್ಚೇಂಜ್, ಗಿವ್ ಅಂಡ್ ಟೇಕ್. ಜಾತಿ ಗಣತಿ ವರದಿಗೆ ತಮ್ಮ ನಮ್ಮದು ಚರ್ಚೆ ಆಗಬೇಕು. ಫಸ್ಟು ಸುದೀರ್ಘ ಚರ್ಚೆ ಆಗಬೇಕು, ಕ್ಯಾಬಿನೆಟ್ನಲ್ಲಿ, ಸದನ್ನಲ್ಲಿ, ಪಬ್ಲಿಕ್ದಲ್ಲಿ. ಆಮ್ಯಾಗ ಅದು ಇಂಪ್ಲಿಮೆಂಟು ಮಾಡಲಿಕ್ಕೆ ಕ್ರಮ ಕೈಗೊಳ್ಳಿ. ಕಾಂಗ್ರೆಸ್ ಲೀಡರ್ಸ್ ಅದಕ್ಕೆ ಎಕ್ಸೆಪ್ಷನ್ ವ್ಯಕ್ತಪಡಿಸ್ತಾರೆ ಸರ್. ಈಗ ಯಾಕಂದ್ರೆ ಈಗ ನಾಗರಾಜ್ ಅವರು ಹೇಳ್ಯಾರ, ಒಂದ ಕಾಸ್ಟಲ್ಲಿ ಇದ್ದಿದ್ದು ಗ್ರೂಪ್ಸ್ ಈಗ ಬೇರೆ ಬೇರೆ ಕಾಸ್ಟ್ ಸ್ಪ್ಲಿಟ್ ಮಾಡಿಬಿಟ್ಟವ್ರ ಅಂತ. ಅದರಲ್ಲಿ ಅಂದರೆ ಎಲ್ಲ ಸದನಲ್ಲಿ ಚರ್ಚೆ ಆಗ್ಬೇಕಾದ್ರೆ ಅದಕ್ಕೆ ಹೇಳಿದ್ರು, ಯಾರ ಆತಂಕ ಇದೆ, ಸಮಸ್ಯೆ ಇದೆ, ಚರ್ಚೆ ಬಹಿರಂಗವಾಗಿ ಆಗಬೇಕು, ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು. ಈಗ ಸದನ್ ಕರಿಬೇಕು, ಸ್ಪೆಷಲ್ ಅಧಿವೇಶನ ಕರಿಬೇಕು ಡಿಮಾಂಡ್ ಇದೆ ನಮ್ಮದು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. ಸೊ ಯಾರಿಗೆ ಆತಂಕ ಇದೆ, ಡೌಟ್ಸ್ ಇದೆ, ಅದು ಕ್ಲಿಯರ್ ಮಾಡಲಿಕ್ಕೆ ಅದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದೂ ಇಲ್ಲ. ಕೊಟ್ಟಿದ್ದಾರೆ, ನೋಡ್ತೀವಿ. ನಾಳೆ ಹೋದಾಗ ಬೆಂಗಳೂರಿಗೆ ನೋಡ್ತೀವಿ. 17 ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. DK ಶಿವಕುಮಾರ್ ಶಾಸಕರ ಸಭೆ ನೋಡಿ, ಆ ಸಮುದಾಯದ ಮುಖಂಡರು ಅವರು, ಅದೇ ಹೇಳಿದ ಒಕ್ಕಲಿಗ ನಾಯಕರು, ಸಮುದಾಯದ ಮುಖಂಡರು ಅವರು. ಸುಮಾರು 35 ಜನ ಶಾಸಕರಿದ್ದಾರೆ. ಅವ್ರ ನೇತೃತ್ವದಲ್ಲಿ ಸಭೆ ಮಾಡ್ತಾರೆ. ನಾ ಹೇಳ್ತಾ ಅದಕ್ಕಿಂತ ಮುಂದೆ ಹೇಳ್ತಾ ಇದ್ದೀವಲ್ಲ, ಸದನಲ್ಲಿ ಚರ್ಚೆ ಆಗ್ಬೇಕಂತ. ಅದಕ್ಕಿಂತ ಚರ್ಚೆ ಯಾವ್ದು ಬೇಕು ನಿಮಗೆ? ಸದನ್ನಲ್ಲಿ ಒಂದು 3-4 ಸ್ಪೆಷಲ್ ಅದಕ್ಕೆ ಹೇಳಬೇಕು, ಬೇರೆ ಏನು ಸಬ್ಜೆಕ್ಟ್ ತಗೋಬಾರ್ದು. ಯಾರು ಏನು ಬೇಕು ಮಾತಾಡ್ಲಿಕ್ಕೆ ಅವಕಾಶ ಇದೆ ಮಾತಾಡಲಿ, ತಪ್ಪು ಇದೆ ಅಂದ್ರೆ ತಪ್ಪು ಹೇಳಿ, ಸರಿ ಇದ್ರೆ ಸರಿ ಹೇಳಿ. ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ತಾರೆ. ಅದೆಲ್ಲಾನು ವಿಶ್ವಾಸ ತೆಗೆದುಕೊಂಡೇ ಅದು ಮಾಡಬೇಕಾದಂತ ಅನಿವಾರ್ಯತೆ ಸರ್ಕಾರದ ಮೇಲೆ ಇದೆ. ಅದನ್ನ ಹೇಳಿದಲ್ಲ, ಅದನ್ನು ಸೇರಿಸಿಲ್ಲ. ಅದು ಪೆಟ್ರೋಲು ಅದನ್ನ ಸೇರ್ಸೆ ಮಾಡ್ರೆ ನಮ್ಮ ಕೆಲಸ ಆಗ್ತದೆ ಅಂತ ಅವ್ರೇನೇನು ಮಾಡ್ಯಾರಲ್ಲ ಕೇಂದ್ರ ಸರ್ಕಾರದವರು, ಅದನ್ನು ಸೇರಿಸಿದ್ರೆ ನಮ್ಗೆ ಈಜಿ ಆಗ್ತದೆ. ರಾಜ್ಯ ಸರ್ಕಾರ ಅದು ಒಂದು ಮಾಡಿರ್ಬೋದ್ರೆ ಪೆಟ್ರೋಲ್ ಬೆಲೆ, ಡೀಸೆಲು, ಗ್ಯಾಸು, ಇನ್ನು ಬೇರೆ ಬೇರೆ ಅವ್ರ ಕಡೆನೂ ಇದೆಯಲ್ಲ, ಅವರು ಮಾಡಿದ್ದಾರೆ. ಸೊ ಅವ್ರು ಮಾಡಿದ್ರೆ ನಮ್ಮ ಕಾಂಗ್ರೆಸ್ಸಿಂದ ಮಾಡೋದು ತಪ್ಪಿದೆ, ಅದು ನಾವು ಸ್ಟ್ರೈಕ್ ಮಾಡೋದು ತಪ್ಪಿದೆ. ಎರಡು ಕೂಡ ಮಿಕ್ಸ್ ಮಾಡಿದ್ರೆ ಒಳ್ಳೇದಾಗ್ತದೆ. ಜನ ಆಕ್ರೋಶ ಆಂದೋಲನ ಕಾಂಗ್ರೆಸ್ನು ಮಾಡ್ತಾ ಇದೆ, JDS ಮಾಡ್ತಾ ಇದೆ, ಬಿಜೆಪಿನೂ ಮಾಡ್ತಾ ಇದೆ. ಯಾರು ಆಕ್ರೋಶ ತೋರಿಸ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ ಸರ್ ಜನತೆಗೆ. ಜನ ಏನು ಆಕ್ರೋಶ ಇಲ್ಲ,
ನಾವೇ ಆಕ್ರೋಶ ಆಗಿದ್ದೀವಿ. ಸೊ ಒಂದು ವೇಳೆ ಸರಿ ಇದ್ದರೆ ಮಾಡಲೇಬೇಕು, ಅನಿವಾರ್ಯತೆ ಮಾಡಲೇಬೇಕಾದ ಅನಿವಾರ್ಯತೆ ಮಾಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು ಬಿ ಜೆ ಪಿ ಅನಾವಶ್ಯಕ ಮಾಡ್ರೆ ಅದಕ್ಕೆ ವಿರೋಧ ಆಗ್ಬೇಕನ್ನೋದು ನಮ್ಮ ವಾದ, ಅನಿಸಿಕೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆ ಯಾವಾಗ ಅಂತ ಹೇಳಿ ಉದ್ಘಾಟನೆ ಎಲ್ಲ ಈಗಾಗಲೇ ಪ್ರಾರಂಭ ಮಾಡ್ಲಿಕ್ಕೆ ಹೇಳಿದ್ದೀವಿ, ಹಂತವಾಗಿ ಪ್ರಾರಂಭ ಮಾಡಿದ್ದಾರೆ. ಸೊ ಉದ್ಘಾಟನೆಗೆ ಯಾವಾಗ ಸಚಿವರು ಟೈಮ್ ಕೊಡ್ತಾರೆ ನೋಡೋಣ. ಈಗ ಹಂತವಾಗಿ ಮಾಡ್ಲಿಕ್ಕೆ ಹೇಳಿದ್ವಿ. ಸರ್, ಈಗ ಜಗದೀಶ್ ಶೆಟ್ಟರ್ ಅವ್ರು ನಿನ್ನೊಂದು ಮಾತು ಆರೋಪ ಮಾಡಿದ್ದಾರೆ, ಮುಸ್ಲಿಮರು ಹೈಯೆಸ್ಟ್ ಇದ್ದಾರೆ ಅನ್ನೋಂಥ ತೋರಿಸ್ಲಿಕ್ಕೆ ಕಾಂಗ್ರೆಸ್ನವರು ಈ ರೀತಿ ಸರ್ವೆ ಮಾಡಿದ್ದೇ ಒಂದು ರಿಪೋರ್ಟನ್ನು ಬಹಿರಂಗ ಮಾಡಿದ್ದಾರೆ ಅಂತ. ಈಗ ಅವರು ಸರ್ವೆ ಮಾಡ್ತಾರಲ್ಲ, ಈಗ 25ಕ್ಕೆ ಅವ್ರದ್ದು ಸ್ಟಾರ್ಟ್ ಆಯ್ತದೆ. ಈಗ ಅವ್ರದ್ದು ಒಂದು ಪ್ರಾರಂಭ ಆಗ್ತಿದೆ, ಅವ್ರು ನೋಡೋಣ. ಅವಾಗ ಅವ್ರದ್ದು ಸಮಸ್ಯೆ ಅವ್ರು ಎಷ್ಟು ಕೊಡ್ತಾರೆ ಗೊತ್ತಾಯ್ತಲ್ಲ, ಅವ್ರದ್ದು ಒಂದು ಅಂಕಿಅಂಶ ಬರ್ತೈತಿ 25 ಎಂಡಕ್ಕೆ. ಸೊ ನೋಡೋಣ. ಜನರಲ್ ಸೆನ್ಸಸ್ ಇದೆ ಸರ್. ಹೌದು, ಅದೇ ಕಾಸ್ಟ್ ಅದು, ಮೇಜರ್ ಕಾಸ್ಟ್, ಅದು ಪ್ಯೂರ್ಲಿ ಕಾಸ್ಟ್. ನಮ್ಮದು ಅವರ ಆರ್ಥಿಕ ಸ್ಥಿತಿಗತಿ ಮಾಡಿದ್ವಿ, ಅದೇ ಪ್ಯೂರ್ಲಿ ಜನಗಣತಿ. ವರದಿ ಅಧಿಕೃತವಾಗಿ ಪ್ರಕಟವಾದ ನಂತರ ವರದಿ ಅಧಿಕೃತವಾಗಿ ಪ್ರಕಟ ಆದ ನಂತರ ರಾಜಕೀಯ ಮೇಲೆ ಏನಾದರೂ ಅದು ಪ್ರಭಾವ ಬೀರ್ತದ ಅಂತ? ಏನು ಬರೋಲ್ಲ, ಪ್ರಭಾವ ಏನು ಬರೋಲ್ಲ. ಅವ್ರ ಮೆಜಾರಿಟಿ ಅದು ಕಾಸ್ಟ್ ಬೇಸ್ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದಾ ಅಂತ, ಅಹಿಂದನೆ ಸ್ಟ್ರಾಂಗ್ ಆಗ್ಬೋದಾ? ನೋಡಿ, ನಮ್ಮ ರಾಜ್ಯದಲ್ಲಿ 1000 ಓಟ್ ಇದ್ದವ್ರು MLA ಆಗಿದ್ದಾರೆ. ಎಷ್ಟು? ಮತ್ತೆ ಆತಂಕ ಯಾಕೆ 70,000 50,000 ಇವರಿಗೆ? ಅದರಿಂದ ಏನು ರಾಜಕೀಯ ಬರೋಲ್ಲ. ಈಗ ನಮ್ಮ ವಿಶ್ವಾಸ ಇದ್ದವ್ರು ಎಷ್ಟು ಓಟ್ ಇದೆ ಅವ್ರದ್ದು? 2,000. ಡಿ ಸುಧಾಕರ್ ಅವ್ರು ಎಷ್ಟು ಓಟ್ ಇದ್ದಾರೆ? ಅವ್ರದ್ದು 2,000 ಇಲ್ಲ. ಸೊ ರಾಜಕೀಯ ಇದಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ. ಹೇಳ್ತಾರೆ ಲಿಂಗಾಯತರಿಗೆ ಸಿದ್ದರಾಮಯ್ಯ ಸರ್ಕಾರ ನಾಮ ಇಟ್ಟಿದೆ ಜಾತಿಗೆ. ನೋಡಿ, ಅದೇ ಹೇಳಿದಿಲ್ಲ, ಸದನಲ್ಲಿ ಚರ್ಚೆ ಮಾಡೋದಂದ್ರೆ ಅಲ್ಲಿ ಹೇಳಿ, ಅವ್ರಿಗೇನು ಆತಂಕ ಇದ್ರೆ ಹೇಳಿ, ಯಾರು ಬೇಡ ಅಂದ್ರು. ಈಗ ನಾವು ಒಂದು 4 ಗೋಡೆ ಕೂತು ಹೇಳೋದು ಸರಿ ಆಗೋಲ್ಲ, ಮಾಧ್ಯಮ ಒಂದು ಹೇಳೋದು ಸರಿ ಆಗೋಲ್ಲ. ಸೊ ಒಂದು 3-4 ದಿವಸ ಬಿಟ್ಟು ಒಂದು ವಾರ ಚರ್ಚೆ ಆಗಲಿ, ಯಾರ್ಯಾರಿಗೆ ಆತಂಕ ಇದೆ ಸರಿ ಇಲ್ಲ ಅಂತ ವಾದ ಮಾಡಿ ಮುಂದೆ ನೋಡೋಣ. ಮುಸ್ಲಿಮರಲ್ಲೂ ಸಬ್ ಕ್ಯಾಸ್ಟ್ ಇದೆ ಅಂತ. DC ಆಫೀಸ್ ಮುಸ್ಲಿಮರಲ್ಲೂ ಸಬ್ ಕ್ಯಾಸ್ಟ್ ಇದೆ. ಪಿಂಜಾರದಾರ, ಒಂದ್ ಕಡೆ ಇಟ್ಕೊಂಡಿದ್ರೆ, ಬಟ್ ಲಿಂಗಾಯತ ಸಮಾಜ ದೊಡ್ಡ ಸಮಾಜ ಹೊರಬಿಟ್ಟಿದೆ ಅಂತ ಹೇಳ್ತಾರೆ. ಸೇರಿಸ್ಲಿಕ್ಕೆ ಅವಕಾಶ ಇದೆಯಲ್ಲ. ಲೊಕೇಶನ್ ಈಗ ನಿಮಗೆ ಇಂಥ ಸಮಾಜ ನಮ್ದಂದ್ರೆ ಸೇರಿಸ್ಲಿಕ್ಕೆ ಸರ್ಕಾರ ರೆಡಿ ಇದೆ. ಈಗ ರೈಟ್ನಲ್ಲೂ ಆಗಿದೆ. ಆದಿ ಕರ್ನಾಟಕ ಅವ್ರದ್ದು ಸಮಸ್ಯೆ ಇದೆ, ಅವ್ರದ್ದು ಸಮಸ್ಯೆ ಇದೆ, ಬೇರೆ ಬೇರೆ ಸಮಸ್ಯೆ ಇದೆ. ಅವರೆಲ್ಲ ಸೇರ್ಸಿದ್ರೆ ಸಮಸ್ಯೆಯಲ್ಲಿದೆ. ಈಗ ನಮ್ದೆಲ್ಲ ಇದಂದ್ರೆ ಯಾರ್ದು ಅಬ್ಜೆಕ್ಷನ್ ಇದ್ರೆ ಸೇರಿಸ್ತೀವಿ, ಸಮಸ್ಯೆ ಏನಿಲ್ಲ. ಆದರೆ ಫಿಗರ್ ಎಲ್ಲಿಯೋ ಏನು ಮಾಡ್ಲಿಕ್ಕೆ ಆಗಲ್ಲ. ಫಿಗರ್ ಇದೆ, ಯಾರಿಗಾರ ಆ ಕಡೆ ಈ ಕಡೆ ಬೇಕಾದ್ರೆ ಸರ್ಕಾರ ಮಾಡ್ಲಿಕ್ಕೆ ಅವಕಾಶ ಇದೆ, ಖಂಡಿತವಾಗಿ ಮಾಡ್ತಾರೆ. ಕಾರ್ಯಕ್ರಮ ಹಿಂದ್ಗಡೆ ಮತ್ತೆ ಹೇಳೋದು.